ಓ ಅಕ್ಕ, ಓ ಗಂಗೆ ಅಕ್ಕ ಬನ್ನಿ, ಬಂದ್ರಕ್ಕ ಬಕ್ಕ ಒಳಿಕೆ ನಡೀರಿ. ಅಯ್ಯೋ ಇಲ್ಲಾದ್ರೆ ಸುಮ್ಮನಿರಿ ಅಕ್ಕ. ಇನ್ನೇನಕ್ಕ, ಇನ್ನೇನು ಸಮಾಚಾರ? ಅಯ್ಯೋ ಏನು ಇಲ್ಲ ಕಣಕ್ಕ, ಬಂದ್ಬಿಟ್ಟಿದ್ದೀರಿ ಮಗನ ಮನೆಯಿಂದವ. ಅಯ್ಯೋ ನಾನು ನಾಳೆ 3-4 ದಿವಸ ಆಯ್ತು ಕಣಕ್ಕ ಬಂದು. ನಾ ಫೋನ್ ಮಾಡಿದ್ಮೇಲೆ ಬಂದ್ರ? ಹಾಂ. ಇಲ್ಲ ನಿನ್ನ ಗಂಡ ನಿನ್ನ ಬುದ್ಧಿ ಬೇಡವಕ್ಕ, ಅದು ಏನಕ್ಕ ಈ ವಯಸ್ಸಲ್ಲಿ ಏನೋ ಮಾತಾಡೋದೇನು ಕತೆ ಹೇಳೋದೇನು ಅವ್ರು ಕುಟ್ಟೆ ಇತ್ತು ಸರಿ ಇಲ್ಲ. ಅವ್ರು ಚೆಂಗ್ಳು ಮುಂಡ್ಯಾರು ಅಂತ ಗೊತ್ತಾನೆ, ಅವ್ರ ಜೊತೆ ಏನು ಮಾತಾಡೋದು ಹಂಗೆಲ್ಲ ಮಾತಾಡೋದು ತಪ್ಪಾನೆ. ಅದಕ್ಕೆ ಕನಕ ಫೋನ್ ಮಾಡಿ ಹೇಳಿದ್ದು. ಅವ್ರಿಗಾರ ಬುದ್ಧಿ ಇಲ್ಲ, ನಿನ್ನ ಗಂಡಂಗಾರ ಬುದ್ಧಿ ಇರ್ಬೇಕು ತಾನೆ. ನೋಡಿ ಗಂಗಕ್ಕ, ಈಗ ಹಳೆದೆಲ್ಲ ಮರ್ತುಬಿಟ್ಟು ಸುಮ್ಮನೆ ನಮ್ಮ ಪಾಡಕ್ಕೆ ನಾವು ಇವಿ ತಿಳಿಯಾಗಿರೋ ಮನ್ಸಿಗೆ ಬೊಗಡೋದು ನೀರು ಹಂಗೆ ನೀವು ಏನೇನೋ ಮಾತಾಡಬೇಡಿ. ನೀವು ನನ್ನ ಗಂಡ ಏನು ಆ ಥರ ಬುದ್ಧಿ ಕಲ್ತಿಲ್ಲ, ಸುಮ್ಮನೆ ನಿಮ್ಗಳಿಂದನೇ ಅವರು ಆ ಥರ ಮರ್ತಿರೋ ತಿರ್ಗಾನೆ ಅನ್ಸ್ಕೊಂಡು ಹೋಗಿದ್ದು. ಈಗ ನಮ್ಮ ಸಂಸಾರ ಸರಿಯಾಗದೆ, ದಯವಿಟ್ಟು ಏನು ಮಾತಾಡಕ್ಕೆ ಹೋಗ್ಬೇಡಿ ಕಣಕ್ಕ ನೀವು. ಅಕ್ಕ ನಾನು ಏನಂದೆ, ಇದೇನು ಹಿಂಗೆ ನನ್ನ ಮೇಲೆ ಹಿಂಗಂದು ಯಾಕ ನೀನು? ಅವ್ವ ಇದೇನು ಹಿಂಗಂತ ಇದ್ದೀರಿ ನೀವು? ನಾನು ಅಂತ ಚಾಡಿ ಹೇಳೋ ಬುದ್ಧಿ ಕಲ್ತಿದ್ದಾನೆ. ನಾನು ಇರೋದನ್ನೇ ಹೇಳಿದ್ದು ಕಣಕ್ಕ, ನೋಡ್ರಕ್ಕ ನಮ್ಮ ಅಕ್ಕ ತಂಗಿಯರಂಗೆ ಅಂತ ನಾನು ಇದು ಮಾಡಿದ್ದು. ಏನೋ ನಮ್ಮ ಅಕ್ಕ ತಂಗಿಯರಂಗೆ ಈಗ ಪಾಪ ಅಕ್ಕ ನೋಡಿದ್ರೆ ಕಷ್ಟ ಅನ್ಕೊಂಡು ಅಲ್ಲಿಗೆ ಹೋಗೋದೆ ಮಗನ ಮನೆಗೆ. ಇವ ಅಣ್ಣ ನೋಡಿದ್ರೆ ಇವ ಅಕ್ಕನ ಕೂಡ ಚಕ್ಕತ್ತ ಆಡ್ತದಲ್ಲ ಅಂತ ತಾನೇ ನಾನು ಹೇಳಿದ್ದು. ಅಷ್ಟು ಬಿಟ್ರೆ ನಮಗೇನಕ್ಕ ಇದೊಳ್ಳೆ ಸರಿ ಕಣಕ್ಕ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ನಮಗೆ ನೀವು ಮಾತಾಡೋ ಮಾತುಗಳು. ಅಲ್ಲ ನಾನೇನಕ್ಕ ಮಾಡಿದೆ, ನೀವು ಸಂಸಾರ ಚೆನ್ನಾಗಿರೋದು ಬೇಡ ಅಂತ ಯಾವಾಗ ಚಡಿ ಹೇಳ್ಕೊಡಕ್ಕೆ ಬಂದಿದೆ. ನಿಮ್ಮ ಗಂಡ ಅವ್ರು ಕೊಟ್ಟು ಮಾತಾಡಿರ್ತಾನೆ, ಅಕ್ಕನ ಕೊಟ್ಟು ಮಾತಾಡಿರ್ತಾನೆ. ಅಕ್ಕ ನೀನು ಹೋಗಲ್ಲಿ ಕೂತಿದ್ದೀಯೇ, ಇಲ್ಲಿ ನೋಡಿ ನಿನ್ನ ಗಂಡ ಹಿಂಗೆ ಅಕ್ಕನ ಕೊಟ್ಟು ಮಾತಾಡ್ತಾವನೆ, ಹೋಗೋದು ಬರೋದು ಎಲ್ಲ ನಡೀತದೆ ಅಂತ ಕಣ್ಣಾರ ನೋಡಿದ್ಕೆ ಸುಜಾತ ಹೇಳಿದ್ಕೆ ಇವತ್ತು ನಾನು ನಿನ್ಗೆ ಅವತ್ತು ಫೋನ್ ಮಾಡಿದೆ ಹೊರ್ತು ನನಗೆ ನಾಣೆ ಬಂದಿದ್ದಕ್ಕ. ನನಗೆ ನಾಣೆ ಬರೋದಕ್ಕ ಹಿಂಗೆ ಅಂದ್ರೆ ನೀವು ನಾನು ನಿಮ್ಮ ಸಂಸಾರ ಚೆನ್ನಾಗಿರ್ಲಿ ಅಂತ ಹೇಳ್ದೆ ಹೊರ್ತು ಇದರಿಂದ ಇಲ್ಲ ನೀನು ನನಗೇನು ದುಡ್ಡು ಕೊಡ್ತಿತ್ತಿಲ್ಲ, ಇಲ್ಲ ನಿನ್ನ ಗಂಡ ನನಗೆ ದುಡ್ಡು ಕೊಡ್ತಿತ್ತಿಲ್ಲ ಆಯ್ತಾ. ಏನೋ ಒಂದು ಒಳ್ಳೇದಾಗಲಿ ನಾವು ಉದ್ದೇಶಕ್ಕೆ ಹೇಳಿನಿ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೊಂಡಾರಕ್ಕ, ಏನು ಅರ್ಥ ಮಾಡ್ಕೊಂಡಾರು ನೀವು ಒಳ್ಳೆ ಚಂದಾಗ ಅಂತ ಇದ್ದೀರಿ ಕನಕ. ನಾವು ಅರ್ಥ ಮಾಡ್ಕೊಂಡಿವಿ, ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಹೇಳಿವ್ರಿ. ಏನು ಅರ್ಥ ಮಾಡ್ಕೊಳ್ಳೋದಕ್ಕ, ನನ್ನ ಗಂಡು ಅವಳು ಇಷ್ಟಪಟ್ಟಿದ್ದು ಮದುವೆಗಿಂತ ಮುಂಚೆಗೆ ಅಂತ ನನಗೆ ಗೊತ್ತಿದ್ರು ಹಿಂಗೆ ಸುಮ್ಮನೆ ಅವರು ಇವರು ಸುಮ್ಮನೆ ತಲೆ ತಿಂದಿ ನನ್ನ ಗಂಡಂಗೂ ನನಗೂ ಜಗಳ ತಂದು ಮಡಗಿದ್ರಿ. ಈಗ ನನ್ನ ಗಂಡನಿಗೋಸ್ಕರ ಅವಳು ಮದುವೆ ಆಗ್ದಂಗೆ ಉಳ್ಕೊಂಡ್ಳು. ಈಗ ನಾನು ಅವಳು ಸುದ್ದಿ ಮಾತಾಡ್ದಾಗ ನನ್ನ ಗಂಡಂಗೆ ಏನು ಅನ್ಸಕ್ಕಿಲ್ಲ, ನನಗೋಸ್ಕರನೇ ಅವಳು ಮದುವೆನೇ ಆಗ್ದಂಗೆ ಅವಳೆ. ಇವಳು ನೋಡಿದ್ರೆ ಅವಳು ಬಾಯಿ ಬಂದಂಗೆ ಮಾತಾಡ್ತಾಳಲ್ಲ ಅಂತ ನನ್ನ ಮೇಲೆ ಬೇಸ ಬಂದದ್ದು ಬರೋಕಿಲ್ವ. ನಾನು ಯಾಕೆ ಮಾತಾಡ್ತಿದ್ದೆ ಹೇಳಿ, ನಿಮ್ಮಂತವ್ರು ಬಂದಂಗೆ ಕಿವಿ ತುಂಬಿದಾಗ ಆ ಸುಜಾತ ಅವಳನ್ನ ಯಾವಾಗ ಬುದ್ಧಿ ಕಲಿಯೋಕೆ ಹೇಳಿ, ಮೊದಲು ಅತ್ತೆ ಮಂಗೆ ಇಟ್ಟು ಮಾಡೋಕೆ ಹೇಳಿ, ಆಮೇಲೆ ನನಗೆ ಬಂದು ಹೇಳಿ ನನ್ನ ಗಂಡನ ಬಗ್ಗೆ ಚಾಡಿ ಹೇಳೋದು ತಂದಾಕೋದು ಇವೆಲ್ಲ ಯಾಕೆ ಇವ್ರಿಗೆ ಮನಾಳಿರ್ಗೆ ಮನಾಳ್ ಮುಂಡರು ಅವ್ರ ತಿಕ್ಕಗಳು ಅಷ್ಟೇ ತೊಳ್ಕೊಂಡು ಅವ್ರು ಇರಬೇಕು. ಅದು ಬಿಟ್ಬಿಟ್ಟು ಇಲ್ಲಿಂದ ಅಲ್ಲಿಂದ ಇಲ್ಲಿ ತಂದಾಕ್ಬೇಕು ಅನ್ನೋದೇನಿದ್ದು. ನಮ್ಗೇನಕ್ಕ ಕರ್ಕ ಬಂದೇ ಇರ್ಸ್ಕೊ ನಿನ್ನ ಮನೆಗೆ ಅವಳನ್ನೇ. ನಾನು ಬೇಡ ಅಂತ ಅಂದಾನ, ನಮ್ಗೆ ಹಾಕ್ಬೇಕು ಕಂಡವ್ರ ಮನೆ ಸುದ್ದಿಗಳು ಅದಕ್ಕೆ ಕಣವ. ನನ್ನ ಬಂಗಾಯ್ತು ನಾನಾಯ್ತು ಅಂತ ನಾನು ಇದ್ದಿದ್ದು. ಅಯ್ಯಪ್ಪ ದೇವರೇ ಭಗವಂತ, ಇದೇನಕ್ಕ ಹಿಂಗೆ ಮಾತಾಡ್ಬಿಟ್ಟೆ ಏಕ್ ತುಂಬ ನೀನು ಮಾತಾಡೋ ಮಾತು ಕೇಳಿಸ್ಕೊಂಡ್ರೆ ಯಾರು ಏನಾರು ಅಂದ್ಬಿಟ್ಟಾರು ಸುಮ್ಕಿರಕ್ಕ. ಎಲ್ಲ ಗಂಗಕ್ಕ ಹೋಗಿ ಚಾಡಿ ಹೇಳಿ ಅವ್ರು ಸಂಸಾರ ಹಾಳು ಮಾಡಿದಳು ಅನ್ಗಿನ್ಬಿಟ್ಟಾರು. ನೀರು ಚೆನ್ನಾಗಿ ಮಾತಾಡ್ತೀವಿ ಕನಕ. ನಾನೇನೋ ಅನ್ಕೊಬಿಟ್ಟಿದ್ದೆ, ಏನೋ ನಮ್ಮ ಅಕ್ಕ ತಂಗಿಯರಂಗಲ್ವಾ ಅಂತ ನಾನು ಅನ್ಕೊಂಡೆ. ನೋಡ್ಗಂಗಕ್ಕ ಬಾ, ನಿಮ್ಮ ಮನೆಗೆ ನಾನು ಬರ್ತೀನಿ. ನೆರೆ ಬರೆ ಅಂದಮೇಲೆ ನಿಮ್ಮ ಮನೆ ನಾವು ಇರ್ಬೇಕು, ನಮ್ಮ ಮನೆಗೆ ನೀವು ಇರಬೇಕು ಬರಬೇಕು. ಏನೇ ಇದ್ರೂ ನೆರೆ ಮನೆಗೆ ಓದನೇಬೇಕು, ಅದೊಂದು ಕಿಟ್ಲೇಬೇಕು ಹೊರ್ತು ಸಂಸಾರ ಹಾಳು ಮಾಡ್ಕೊಳಕ್ಕಲ್ಲ. ಚಾಡಿ ಹೇಳ್ಬಿಟ್ಟು ಸಂಸಾರ ಹಾಳು ಮಾಡೋದಲ್ಲ ಕಣಕ. ನೀವು ಚೆನ್ನಾಗಂತ ಇದ್ದೀರಿ ಕನಕ. ಹಂಗೆ ಮಾಡಿ ಅವಕ್ಕ ಕೆಂಪಕ್ಕ ಅಷ್ಟೊಂದು ಒಳ್ಳೆಯವರು ನಿಮ್ಮ ಅಕ್ಕ ಅವ್ರ ಕೂಡಲೇ ಮಾತು ಬಿಟ್ಕೊಂಡು ಕೂತಿದ್ದೀರಿ ನೀವು. ನಾನು ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ದೇವ್ರಂತ ಕೂಡಲೇ ಮಾತಾಡೋಕೆ ಇವಳು ನಮ್ಗೆ ಒಳ್ಳೇದು ಬಯಸೋಣ ಅಂತವ. ನೀವು ಸರಿ ಕನಕ. ಈಗ ನೀವು ಹೇಳ್ದಾಗ ನಾವು ನನ್ನ ಗಂಡನ ಹೊಡೆದಾಡ್ಕೊಂಡು ನಿಂತ್ಕೋಬೇಕಾಗಿತ್ತಕ್ಕ. ಈ ಮನೆಯ ಬುದ್ಧಿ ನಿಮ್ಗೆ ಯಾಕಕ್ಕ, ನಿಮ್ಗೆ ಯಾಕೆ? ಸರಿ ಕನಕ, ಚೆನ್ನಾಗಿ ಬುದ್ಧಿ ಕಲ್ತೀರಿ ನೀವು. ನ್ಯಾಯವಾಗಿ ಬುದ್ಧಿ ಕಲಿರಕ್ಕ ನೀವು. ಅಯ್ಯೋ ಆಯಿತು ಬಿಡ್ರಾಗ ಬಿಡಿ, ನಿಮ್ಮ ತಾವು ನಾವು ಅರ್ಥ ಕಲಿಬೇಕಾಯ್ತು. ನಿಮ್ಗೆಲ್ಲ ಹೇಳೋದ ಸುಜಾತಂಗೆ ಹೇಳ್ತೀನಿ ಬಂದು. ಅಯ್ಯೋ ಪಾಪ ಅಕ್ಕ ಇಲ್ಲಿಲ್ಲ ಊರಲ್ಲಿ, ಮಗನ ಮನೇಲಿ ಅವಳೆ. ಇವು ಅಣ್ಣ ನೋಡ್ರಿ ಇಲ್ಲಿ ಚಕ್ಕರ್ತ ಆಡ್ತಾವನೆ ಅಂತ ಅವಳು ನನಗೆ ಹೇಳಿದ್ದು. ನಿಮ್ಗೆಲ್ಲ ಹೇಳೋದು ನಾನು. ಅವಳಿಗೆ ಹೋಗಿತೀನಿ ಸುಮ್ಕಿರು. ಲೋಪರ್ ಮುಂಡ್ಯಾರ ನಮ್ಮ ನ್ಯಾಕಿಂಗ್ ಗೋಳ್ ತಿಂತೀರಿ ಅಂದ್ಬಿಟ್ಟು ಚಂದಾಗಿ ಜಾಡಿಸ್ತೀನಿ ಸುಮ್ಕಿರಿಗ. ಜಾಡ್ಸಾಕು ಬುಡಾಕಾರು ಬಿಡು, ಅದಕ್ಕೂ ನನಗೂ ಏನು ಸಂಬಂಧ? ಏನಕ್ಕ ಸಂಬಂಧ ನನಗೂ ಅದಕ್ಕೂ ಏನು ಸಂಬಂಧ? ಜಾಸ್ತಿ ಮಾತಾಡ್ಬೇಡ, ನಿನ್ಗೆ ಕೈ ಹೇಳ್ತೇವ್ನಿ. ಸಂಸಾರಕ್ಕೆ ಉಳಿ ಹಿಂಡ್ದವ್ರು ನೀವು. ಇವತ್ತು ನೀವೇ ಬಾಯಿ ಕಡಿಸ್ತೀರಿಲ್ಲ, ನಮ್ಗೆ ಎಷ್ಟಕ್ಕ ಬೇಜಾರಾಕಿಲ್ಲ. ಬಾಯಿ ಬಂದು ಮತ್ತೆ ಬಾಯಿಲೆ ಕಡಿಸ್ಬಿಡಿ ಕಂದ್ರಕ್ಕ ನೀವು. ಸರಿ ಪುಣ್ಯಾತ್ಕಿತಿ ನಿನ್ನ ಸಂಸಾರ ನೀನು ಸರಿ ನೆಟ್ಟಗೆ ಮಾಡಿಕೊ. ನನಗೇನು ಹೇಳಿಯೇ ನೀನು? ಅಲ್ಲ ಕನಕ, ಸುಜಾತ ಹೇಳಿತ್ತು, ನಾನು ಹೇಳಿದ್ದು. ನಾನು ಫೋನ್ ಮಾಡಿದ್ದೆ ತಪ್ಪ. ಏನಾರು ಹೊಡ್ಕೊಳ್ಳಿದ್ರೆ ಸುಮ್ಮನೆ ಇರಬೇಕಾಗಿತ್ತು. ನನ್ನ ಯಾಕಳ ತಕ ನಾನು ಹೊಡ್ಕೋಬೇಕು. ಬರೀ ಇದೇ ರಾಗ ಇದೇ ಹಾಡು. ನಮ್ಮ ಮನೇಲೂ ನನಗೂ ಬೇಕಾದಷ್ಟು ಚಿಂತೆ ಕನಕ. ಅವ ಇದನ್ನು ಪೀಚ್ ಕಟ್ಟಿಲ್ಲ,
ಮನೆ ಬರೋಕ್ಕೆ ಸಾಮಾನು ಕಾಸಿಲ್ಲ. ನನಗೂ 12 ಟೆನ್ಷನ್ ಅವೇ. ನಮಗೆ ಕಂಡವ್ರ ಮನೆ ಸುದ್ದಿ ಮಾಡ್ಕೊಂಡು ಮಾತಾಡ್ಕೊಂಡು ಕಂಡವ್ರ ವಿಷಯ ಹೋಗ್ಕೊಂಡು ನಮ್ಗೆ ಇರೋಕ್ಕೆ ನಮಗೇನು ಇದು ಬಂದಿಲ್ಲ ಕನಕ. ಏನು ಹಿಂಗೆ ಮಾತಾಡಿದ್ರಿ ನೀವು? ನಿಜವಾಗ್ಲೂ ನಮಗೆ ಭಾಳ ಬೇಜಾರಾಯ್ತದೆ. ನಿಮಗೆ ಬೇಜಾರಾದ್ರೆ ನಾವೇನಕ ಮಾಡ್ಕೋದು? ಇವತ್ತು ನಮ್ಮ ಸಂಸಾರ ಆಯ್ತದಲ್ಲ, ನಾವು ಯಾರು ಹೇಳವೆ? ಅಲ್ಲ ಕನಕ, ನಿಮ್ಮ ಸಂಸಾರದ್ದು ಹೊಣೆ ಬರೋ ನಿಮಗೆ, ಅದಕ್ಕೂ ನಮಗೂ ಏನು ಸಂಬಂಧ? ಅದಕ್ಕೆ ನಿಮ್ಗಿರೋ ಟೆನ್ಷನ್ ನಮ್ಮ ತಂದು ನಾವು ಹೊಡೆದಾಡೋದು ನೋಡೋಕೆ ಆಸೆ ಆಗಿರೋದು ನಿಮಗೆ. ಅದೇನೋ ಅಂತಿದ್ರಂತೆ ಕನಕ, ಹಂಗೆ ಆಯ್ತು ಕತೆ. ನನಗೇನ್ರಕ ನಿಮ್ಮ ಸಂಸಾರ ಸುದ್ದಿ ಕಟ್ಕೊಂಡು ನಾನು ಯಾವಳ ಸಂಸಾರ ಬಗ್ಗೆ ತಲೆಗೆಡ್ಸ್ಕೊಳ್ಳಲ್ಲ ನಾನು. ಅದೊಂದು ಅರ್ಥ ಮಾಡ್ಕೊಳ್ಳಿ ನೀವು. ನಮಗೇನು ಹಣೆ ಬರ ಅಂದದ್ದು, ನಮಗೇನಕ್ಕ ಹಣೆ ಬರ? ಓ, ನೀವು ಚೆಂದಾಗಿ ಮಾತಾಡ್ತೀರಿ ಬಿಡ್ರಕ್ಕ. ನೀವು ಈಗ ಮಾತಾಡಿದ್ರಲ್ಲ, ಈ ಮಾತುಗಳು ಅಂದರೆ ಒಂದು ಮಾತುಗಳು. ಅಯ್ಯೋ, ನನಗೆ ಎಕ್ಕಡ ತಕ್ಕ ಹೊಡ್ಕೋಬೇಕು. ಹಾಳಾದ ಮುಂಡೆ ಯಾವಳ ಸಂಸಾರ ಹೆಂಗಾರ ಹಾಳು ಬಿದ್ದು ಹೋಗ್ಲಿ ಅನ್ಕೊಂಡು ನಾನು ಸುಮ್ಮನಿದ್ದಿರಾಗೋದು. ಅದು ಬಿಟ್ಬಿಟ್ಟು ಏನು ನಮ್ಮ ಅಕ್ಕ ತಂಗಿರಂಗೆ ಅಲ್ವ ಅಂತ ಕರುಣೆ ತೋರಿದ್ನಲ್ಲ, ಅದೇ ತಪ್ಪಾಗಿರೋದು. ನನಗೇನು ಏನಾರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರಬೇಕಾಗಿತ್ತು. ಅಷ್ಟು ಇದು ಬಿಡ್ರಕ್ಕ ನಿಮ್ದು ಅಮ್ಮ ಅಂತೀನಿ. ಅಷ್ಟು ಇದ್ಬಿಡಿ. ನಮ್ಮ ಸಂಸಾರಕ್ಕೆ ನನ್ನ ಸೊಸೆ ಬಗ್ಗೆ, ನನ್ನ ಮಗನ ಬಗ್ಗೆ ಚಾಡಿ ಹೇಳೋದು ಬೇಕಾಗಿಲ್ಲ ನೀವು. ನಾನು ಸೊಸೆ ಇರೋದಕ್ಕೆ ಇವತ್ತು ನಮ್ಮ ಸಂಸಾರ ಸರಿ ಮಾಡಾಳೆ. ಬೇರೆಯವರಾಗಿದ್ದರೆ ನಮ್ಮ ಮತ್ತೆ ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು, ನನ್ನ ಮನೆ ಬಿಟ್ಟು ಓಡಿಸಿದ್ಲು ಅಂದ್ಬಿಟ್ಟು ಎಷ್ಟು ಇದು ಮಾಡ್ತಿದ್ರು. ನಿನ್ನ ಮಾತು ಕಟ್ಕೊಂಡು ಅವತ್ತು ನನ್ನ ಬೀಗ್ತೀನಿ, ನನ್ನ ಮಗಳು, ನನ್ನ ಸೊಸೆನೂ ನನ್ನ ಮಗಳಿಗೆ ತೆಚ್ಚಾಗಿರೋ ಸೊಸೆನೂ ನಾನು ಜಗಳ ಮಾಡಿ ಕಳಿಸ್ದಂಗಾಯ್ತು. ಇವತ್ತು ಮಕ ತೋರ್ಸಕ್ಕೆ ನಾಚಿಕೆ ನನಗೆ ಗೊತ್ತವ್ರಿಗೆ ಗೊತ್ತಾಕ ನಿಮ್ಮಿಂದ. ಇದೊಳಗೆ ಜನಗಳ್ದು ಏನಿಂಗೆ ಏನಂಗೆ ಮಾತಾಡ್ತಿದ್ದೀನಿ ನೀನು? ಮರುವಾದಿಂದ ಹೋಗು ಬಾಯಿ ಮುಚ್ಕೊಂಡು. ನಮ್ಮ ಮನೆ ಸಂಸಾರ ಹಾಳು ಮಾಡ್ಬಿಟ್ಟು ಚಾಡಿ ಹೇಳ್ಬಿಟ್ಟು ತಿರ್ಗಾ ಏನು ಮಾತಾಡಿಯ ನೀನು? ಎಲ್ಲನೂ ಹಂಗೆ ಅಂತಾರೆ ಎಲ್ರೂ. ಗಂಗೆಯಿಂದವ ಊರು ಹಾಳಾಗದೆ ಅಂತವ. ನೀವು ಯಾವಾಗ ಬುದ್ಧಿ ಕಲ್ದೆ ಬಿಟ್ಟು ನಮ್ಮ ಯಾಕೆ ಹೆಂಗೆ ದೂರಿರಿ? ಏನು ಕಂಡವ್ರು ಅಂದ್ರೆ ಬಿಟ್ಟು ಬಿದ್ದಿದ್ದಾರ ಏನು ಏನು ಅಂತ? ಅಲ್ಲ, ನಿನ್ನ ಮಾತು ಕಟ್ಕೊಂಡು ನಮ್ಮ ಸಂಸಾರ ಹಾಳು ಮಾಡ್ಕೋಬೇಕಾಗಿತ್ತ? ಹೋಗು, ನ್ಯಾಯವಾಗಿರೋಗು. ಅದಕ್ಕೆ ಇಂಥ ದೂರಂಕಾರ ಕಲ್ತಿರೋದಕ್ಕೆ ದೇವ್ರು ನಿಮ್ಗೆ ಸರಿಯಾಗಿ ಶಿಕ್ಷೆ ಕೊಡೋದು. ಯಾರ್ಗಂತೇದಿ ಏನು ಶಿಕ್ಷೆ ಕೊಟ್ಟಿದ್ದಾರೆ ನಮಗೆ? ನಾನು ಅವತ್ತು ರಾಣಿನಿ, ಇವತ್ತು ರಾಣಿನಿ, ನಾಳೆಗೂ ರಾಣಿನಿ. ಯಾವಳಿಗೇನು ಅಂತ ಜಾಸ್ತಿ ಮಾತಿಗೆ ತಡ್ರೆ ಇಳ್ಸಾಕ್ಬಿಡ್ತೀನಿ ಮರುವಾದಿಯ. ಓ ಪರವಾಗಿಲ್ಲ, ಸುಮಾರಾಗೆ ಬುದ್ಧಿ ಕಲ್ತಿದ್ದೀಯ ನೀನುವೆ. ಏನು ಅನ್ಕೊಬಿಟ್ಟಿದ್ದೀಯ ಕಣೆ? ಏನು ಅನ್ಕೊಂಡಾರು? ನೀನೇನು ಅನ್ಕೊಂಡಿದ್ದೀ? ಹೋಗು ಮರುವಾದಿಂತವ ಉಂಕನ. ನಿನ್ನ ಚಾಡಿ ಮಾತು ಕೇಳ್ಕೊಂಡು ನಾನು ನೀನು ಹೇಳ್ದಂಗೆ ತಾಳ ತಕಯ್ಯ ಅಂದಿದ್ರೆ ಸರಿಗಿರೋದು. ಪರವಾಗಿಲ್ಲ ನೀನುವೆ. ಮನಹಾಳಿರ ಮನಾಳ್ ಮುಡ್ಯಾರ ಯಾವಾಗ ಬುದ್ಧಿ ಕಲೀರಿ? ಯಾರ್ಗಂತ ಇದೀಯ ನೀನು ಮನಾಳಿ, ನೀನು ಮನ ಮುರುಕಿ. ನೀನು ಸೊಸೆ ಒಂದು ಸೊಸೆ ಬಳಸೋಕ್ಕೆ ಯೋಗ್ಯತೆ ಇಲ್ಲ, ಬಂದವಳೇನು ಮಾತಾಡೋಕ್ಕೆ ಒಪ್ಪರ್ ಮುಂಡ್ಯಾರ. ನಮ್ಮ ಪಡನ ಇವಿ ನಮ್ಮನೆಕ್ಕೆ ಬಿದ್ದಿಗೆ ಹೇಳ್ತೀರಿ ಹೇಳಕ್ಕೆ ಹೋಗ್ಬಿಟ್ಟಿದ್ನಂತೆ ಇವಳಿಗೆ. ಅದೇನು ಬೊಗಳ್ತದಿ ಬಾಣೆ ಬೊಗಳು ಇಲ್ಲಿ ನಿಂತ್ಕೊಂಡು ಹೋಯ್ತಾ ಎಣ್ಣೆ ಮಾತಾಡಿ ನೀನು. ಇಲ್ಲ ಒಪ್ಪರ್ ಮುಂಡ್ಯಾರ ಇವಳು ಚಾಡಿ ಮಾತು ಕಟ್ಕೊಂಡು ನಮ್ಮ ಮನೆ ಸಂಸಾರ ಹಾಳು ಮಾಡ್ಬೇಕಾಗಿತ್ತು. ನನ್ನ ಸೊಸೆ ನನ್ನ ಮಗನ್ನುವೆ ಸರಿ ಇವಳಿಗೆ ಸಮಾಧಾನ ಆಗ್ಬಿಡೋದು. ಹಾಲು ಕುಡ್ಕೊಂಡಂಗೆ ಹೆಂಗಾಡ್ತಾವ ನೋಡಿ, ಹೆಂಗಾಡ್ತಾವಳೆ. ನ್ಯಾಯವಾಗಿ ಬುದ್ಧಿ ಕಲಿ ನೀನು. ಜಾಸ್ತಿ ಮಾತು ತಾಳ್ಬೇಡ. ಓ ಇತ್ತಿತ್ತ ಬಂದ್ರೆ ಇದು ಮನೆ ಕಿತ್ಕೊತಿದ್ರ ಅಂತ ಹಂಗೆ ಆಯ್ತು ಇವ್ರ ಕತೆ. ನ್ಯಾಯವಾಗಿದ್ರೆ ಇರಿ, ಇಲ್ದಾರೆ ನಿಮ್ಮ ಪಾಡ ನೀವು ಇರಿ ಮನೆಗಳಂತವು. ನಮ್ಮ ಮನೆ ತಗ ಬರಬೇಡಿ ನೀವು. ಏವೋ ಅಣ್ಣೆ, ಏನು ಅರಮನೆ ಕಟ್ಟಿಲ್ಲ ನೀನು? ಅರಮನೆಯೋ ಗುಡಿಸ್ಲೆಯೋ ನಮ್ಮ ಮನೆ ಸುದ್ದಿ ನಿಮ್ಗೆ ಯಾಕೋಣೆ? ನಿಮ್ಮ ತಿಕ್ಕ ತೊಳ್ಕೊಂಡು ಹೋಗೋಣೆ. ಜಾಸ್ತಿ ಮಾತು ಕಿತ್ತಾಡಬೇಡಿ. ಬಂದಿರಿ ಮನಾಳಿರಂಗೆ ಸಂಸಾರಗಳು ಅದೇ ಸಂಸಾರಗಳು ಹಾಳು ಮಾಡಿದಿರೋ ಸಾಪ ತೊಡ್ತಾನೆ ಇರಕ್ಕೆ ನಿಮಗೆ ಮಾತ್ರ ತೊಟ್ಟೆ ತಿಳ್ಕೊಬಿಡಿ. ಓಪರ್ ಮುಡ್ಯಾರ ಒಂದೊಳ ಇಲ್ಲಿ ಚಾಡಿ ಹೇಳ್ಕೊಡಕ್ಕೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.